ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬಕ್ಕೂ ಕೂಡ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಆ ರಾಮನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂದು ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕೋರಿಕೆಗಳು, ನಿಮ್ಮ ಆಸೆ, ನಿಮ್ಮ ಇಚ್ಛೆಗಳು ಎಲ್ಲವೂ ಕೂಡ ಈ ವರ್ಷದಲ್ಲಿ ಪೂರ್ತಿಯಾಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈಗ ತಪ್ಪದೆ ನಾವು ಶ್ರೀರಾಮನವಮಿ ಅಂದರೆ ಒಂದು ವಿಶೇಷವಾದ ಭಗವಂತನನ್ನು ಪೂಜಿಸುವಂಥ ದಿನ. ಯಾಕಂದರೆ ದಶಾವತಾರಗಳಲ್ಲಿ ಭಗವಂತನ ಒಂದು ಈ ರಾಮನ ಅವತಾರ ಅನ್ನುವಂಥದ್ದು ಕೂಡ ಬಹಳ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಅಷ್ಟು ತಾಳ್ಮೆ, ಅಷ್ಟು ಸಹನೆ ಅನ್ನುವಂಥದ್ದು ಅದರಲ್ಲಿ ನಾವು ಕೂಡ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥದ್ದು ತುಂಬಾ ಇದೆ. ಈಗಿನ ಕಾಲಮಾನದಲ್ಲಿ ಸಹನೆ ಅನ್ನುವಂಥದ್ದು, ತಾಳ್ಮೆ ಅನ್ನುವಂಥದ್ದು ನಮಗೆ ಜಾಸ್ತಿ ಇರೋದೇ ಇಲ್ಲ. ಯಾಕಂದರೆ ಕಷ್ಟ ಏನಾದರೂ ಬಂತು ಅಂದರೆ ನಾವು ತುದಿ ಕಾಲಲ್ಲೇ ಕಣ್ಣೀರು ಹಾಕ್ಕೊಂಡು ಕುತ್ಕೊಂಡು ಬಿಡ್ತೀವಿ. ಯೋಚನೆ ಮಾಡೋದಿಲ್ಲ, ಕಣ್ಣೀರು ಹಾಕ್ತಾ ಇರ್ತೀವಿ, ತುಂಬ ದುಃಖಕ್ಕೆ ಗುರಿಯಾಗಿರ್ತೀವಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಎಷ್ಟೋ ಅವಕಾಶಗಳು ಬಂದರೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡಿದ್ದೆ, ಸ್ವಲ್ಪ ತಾಳ್ಮೆಯಿಂದ ನಾವೇನಾದರೂ ಇದ್ದರೆ ಆ ಒಂದು ಕ್ಷಣ, ಆ ಗಳಿಗೆ ಅನ್ನೋದು ದಾಟಿದಾಗ ಏನಾಗುತ್ತೆ ಅಂದರೆ ಕಷ್ಟ ನಿಲ್ಲೋದಿಲ್ಲ ಸ್ನೇಹಿತರೆ. ಅದು ಕಷ್ಟನೇ ಆಗಿರಬಹುದು, ಸುಖನೇ ಆಗಿರಬಹುದು, ಶಾಶ್ವತ ಅನ್ನೋದು ಇರೋದಿಲ್ಲ. ಎರಡನ್ನೂ ಕೂಡ ನಾವು ಸಮನಾಗಿ ತೂಗಿಸ್ಕೊಂಡು ಹೋದಾಗ ಜೀವನ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಕೂಡ ಈ ದಿನ ಮಾಡಿಕೊಳ್ಳಿ. ನಾವು ಆಡಂಬರದಿಂದ ಮಾಡಬೇಕು ಅಂತೇನೂ ಇಲ್ಲ. ಭಗವಂತನನ್ನು ಅಭಿಜಿತ್ ಮುಹೂರ್ತದಲ್ಲಿ ಏನಾದರೂ ಪೂಜೆ ಮಾಡಿದಾಗ ಹಾಗೂ ನೀವು ಆ ಸಮಯಕ್ಕೆ ಕೆಲಸಗಳಿಗೆ ನಾವು ಹೋಗಿದ್ದೀವಿ, ಆಗೋದಿಲ್ಲ ಅಂತ ಹೇಳಿದ್ರೆ ತೊಂದರೆನೇ ಇಲ್ಲ. ಆ ಒಂದು ನಿಮಿಷನಾದರೂ ನೀವು ತಪ್ಪದೆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟಾರ್ಥಗಳು ನೆರವೇರುತ್ತೆ. ಅಭಿಜಿತ್ ಮುಹೂರ್ತ ಅನ್ನುವಂಥದ್ದು ಬಹಳ ಶಕ್ತಿಯಿಂದ ಕೂಡಿರುತ್ತೆ. ಆ ಮುಹೂರ್ತದಲ್ಲಿ ಕೇಳಿಕೊಂಡ ಕೋರಿಕೆಗಳು ನಮಗೆ ನ್ಯಾಯಬದ್ಧವಾಗಿ ಇದೆ ಅಂತ ಹೇಳಿದ್ರೆ ತಪ್ಪದೆ ನಮ್ಮ ಕಡೆ ನೆರವೇರಿಸಿಕೊಡ್ತಾನೆ ಭಗವಂತನು. ಇನ್ನು ಮುಖ್ಯವಾಗಿ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ, ಅದು ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಸಂಬಂಧಗಳು ಒಗ್ಗಟ್ಟಾಗಿ ಇಲ್ಲ, ಯಾವಾಗಲೂ ಕಿರಿಕಿರಿ, ಜಗಳ, ಕೆಲಸದ ಮೇಲೆ ನಮಗೆ ಒತ್ತಡಗಳು ಜಾಸ್ತಿ, ಆ ಜಾಗದಲ್ಲೂ ಕೂಡ ನೆಮ್ಮದಿ ಇಲ್ಲ, ತುಂಬ ನಮಗೆ ಏನೋ ಒಂದು ಪ್ರೆಷರು ಆಗ್ತಾ ಇರುತ್ತೆ. ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಆಗಬೇಕು ಅನ್ನುವಂಥವರು ತಪ್ಪದೆ ನೋಡಿ, ಒಂದು ಬೌಲನ್ನು ತಗೊಳ್ಳಿ. ಕಲ್ಲುಪ್ಪು ಸಾಧಾರಣವಾಗಿ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು. ಕಲ್ಲುಪ್ಪಿಗೆ ನಮ್ಮ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಷ್ಟು ಶಕ್ತಿ ಅದರಲ್ಲಿ ಇರೋದರಿಂದ ಯಾವುದೇ ಕಷ್ಟ, ಸಮಸ್ಯೆ, ಮನೆಯಲ್ಲಿ ಬಡತನ ಏನೇ ಇರಲಿ ಅದನ್ನು ನೀಗಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಹಾಗೂ ಲವಂಗಕ್ಕೆ ಯಥೇಚ್ಛವಾದಂಥ ಶಕ್ತಿ ಇರೋದರಿಂದ ಇದನ್ನು ತಗೊಳ್ಳಿ ಸ್ನೇಹಿತರೆ. ಮೊಗ್ಗಿರುವಂಥ ಲವಂಗಗಳು ಬೇಕಾಗುತ್ತೆ ನಮಗೆ. ಒಂದು 7 ಲವಂಗಗಳನ್ನು ತಗೊಳ್ಳಿ ಹಾಗೂ ತುಳಸಿ ದಳ ಬೇಕಾಗುತ್ತೆ. ಯಾಕಂದರೆ ಈಗ ಶ್ರೀರಾಮನವಮಿ ಅಂತ ಹೇಳಿದೆ ಅಲ್ವಾ, ರಾಮನಿಗೂ ಕೂಡ ತುಳಸಿಯನ್ನು ನಾವು ಒಂದು ಎಲೆ ಇಡೋದ್ರಿಂದ ತುಂಬ ಶಕ್ತಿ ಇರುತ್ತೆ. ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಮುಖ್ಯವಾಗಿ ಸಹಾಯ ಮಾಡುತ್ತೆ. ಒಂದು ಬೌಲಲ್ಲಿ ನಾವು ಕಲ್ಲುಪ್ಪನ್ನು ಹಾಕಿ ಈ ರೀತಿ ಲವಂಗಗಳನ್ನು ನೀವು 7 ಕ್ಲೀನಾಗಿ ಇಡಿ. 7 ಅನ್ನುವಂಥ ಸಂಖ್ಯೆ ನಮಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದು ಒಂದು ಸೂಚನೆ. ಅದರ ಮೇಲೆ ಅರಿಶಿಣ, ಕುಂಕುಮ
ಎರಡನ್ನು ಇಡಬೇಕು. ನಾವು ಯಥಾವತ್ತಾಗಿ ಪೂಜೆ ನಮ್ಮ ಮನೆಯ ಪದ್ಧತಿಗನುಗುಣವಾಗಿ ಮಾಡಿಕೊಂಡಾದ ಮೇಲೆ ಇದನ್ನು ಪರಿಹಾರವಾಗಿ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ, ಮಾಡ್ಕೊಳ್ತಾ ಇರೋದಿಲ್ಲ. ಅಂತಹವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಇದನ್ನು ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ 4 ಕಡೆಯಿಂದ ಏನಾದರೂ ಕಷ್ಟಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಅದನ್ನು ಪರಿಹಾರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಮೈಂಡಲ್ಲೂ ಕೂಡ ಬೇಕಾದಷ್ಟು ಈ ಕೆಲಸ ಆಗೋದಿಲ್ಲ, ಈ ರೀತಿ ಇದೆ, ದುಡ್ಡು ಬರ್ತಾ ಇಲ್ಲ, ಈ ಥರ ಆಲೋಚನೆಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಾವು ಕೈಗೆ ಎತ್ಕೊಂಡಿರುವ ಕೆಲಸಗಳು ಕೂಡ ಸಕ್ಸಸ್ಸೇ ಆಗೋದಿಲ್ಲ. ನಾವು ಇದನ್ನು ಅಬ್ಸರ್ವ್ ಮಾಡಬಹುದು. ಅದಕ್ಕೋಸ್ಕರ ಇಷ್ಟೂ ವಸ್ತುಗಳನ್ನು ಸೇರಿಸಿದಾಗ ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತೆ. ಈಗ ನಾವು ಕೇಳ್ಕೊಳ್ಬೇಕು. ದೇವ್ರ ಮನೆಯಲ್ಲಿ ಇಟ್ಟು ಒಂದು ಕಡೆ ಇಟ್ಬಿಡಿ. ಇದನ್ನು ಪ್ರತಿಯೊಂದು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಇದು ಕಲರ್ ಚೇಂಜ್ ಆಗುತ್ತೆ. ಏನಾದರೂ ನಮ್ಮ ಮನೆಯಲ್ಲಿ ಜಾಸ್ತಿ ಸಮಸ್ಯೆಗಳಿದೆ ಹಾಗೂ ನೆಗೆಟಿವ್ ಎನರ್ಜಿ ತುಂಬಾ ಇದೆ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ, ಈ ಥರ ಇದೆ ಅನ್ನುವಾಗ ಇದು ಸೂಚನೆ ಕೊಡುತ್ತೆ. ಇದನ್ನು ರಾತ್ರಿ ಪೂರ್ತಿ ಬಿಟ್ಬಿಡಬೇಕು ಸ್ನೇಹಿತರೆ. ಈ ರೀತಿ ಇಟ್ಟಾಗ ಆ ನೆಗೆಟಿವನ್ನು ಒಂದೊಂದೇ ಮೂಲೆಯಿಂದ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಕೇಳ್ಕೊಳ್ಬೇಕು. ನಮಗಿರುವಂಥ ಮನೆಯಲ್ಲಿ ಬಡತನ, ದರಿದ್ರ ಕಾಡ್ತಾ ಇದೆ, ಇದನ್ನು ಹೋಗ್ಲಾಡಿಸು ತಾಯಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ಶ್ರೀ ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ. ಎಲ್ಲ ರೀತಿಯ ಕಷ್ಟಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಗೊತ್ತಾಗುತ್ತೆ ಕಲರ್ ಏನು ಚೇಂಜ್ ಆಗಿಲ್ಲ, ಇದೇನು ತೇವಾಂಶ ಆಗಲಿಲ್ಲ, ಈ ಥರ ಇದೆ ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಗೆಟಿವನ್ನು ಅದು ಅಬ್ಸರ್ವ್ ಮಾಡಿಕೊಂಡಿರುತ್ತೆ. ಹಾಗೂ ನಾವು ಅಂದುಕೊಂಡಿರುವ ಕೆಲಸಗಳು 4 ಕಡೆಯಿಂದ ನಮಗೆ ಬರುವಂಥ ದುಡ್ಡು ಏನಿರುತ್ತೆ ನೋಡಿ, ಅದು ಬರಲೇಬೇಕು ಅಂತ ನಾವು ಕಾದ್ಕೊಂಡಿರ್ತೀವಿ ನೋಡಿ, ಅದನ್ನು ಇದು ಈ ಒಂದು ಶಕ್ತಿ ಅನ್ನೋದು ತಂದುಕೊಡುತ್ತೆ. ನಾವು ಆರ್ಥಿಕವಾಗಿ ಬಲ ಜಾಸ್ತಿ ಆಗುತ್ತೆ ನೋಡಿ. ಇದರಿಂದ ಆಗುವಂಥ ಬದಲಾವಣೆಯನ್ನು ಇಷ್ಟು ಇಟ್ಟಾಗ ಮಾರನೇ ದಿನ ಏನು ಮಾಡಬೇಕು ಅಂದರೆ, ಸುಮಾರು ಜನ ಒಂದು ತಪ್ಪು ಮಾಡಿಬಿಡ್ತಾರೆ. ಯಾರಾದರೂ ತುಳಿಯುವ ಜಾಗದಲ್ಲಿ ಹಾಕ್ಬಿಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಒಂದು ಸಾರಿ ನಾವು ಇದನ್ನು ಇಟ್ಟಾಗ ಇದು ತಪ್ಪದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಂಬಿಕೆಯಿಂದ ಇಷ್ಟು ಮಾಡಿ ಮಾರನೆಯ ದಿನ ಆದಷ್ಟು ನೀರು ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಬೌಲ್ ತಗೊಂಡಿದ್ದೆ, ನೀವು ನಿಮ್ಮ ಮನೆಯ ಹೊರಗಡೆ ಇದನ್ನು ಹಾಕಿಬಿಡಿ. ಬೌಲಲ್ಲಿ ನೀರು ತುಂಬಿಸ್ಬಿಟ್ಟು ಅದು ಕರಗದ ಮೇಲೆ ತುಳಿದೇ ಇರುವ ಕಡೆ ಪೂರ್ತಿಯಾಗಿ ಲವಂಗ ಸಮೇತ ಚೆಲ್ಲಿಬಿಡಿ. ಯಾಕಂದರೆ ಮನೆ ಒಳಗಡೆ ನೀವು ಸಿಂಕಲ್ಲಿ ಈ ಥರ ಎಲ್ಲನೂ ಕೂಡ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ನಾವು ಮನೆಯ ಹೊರಗಡೆ ತಗೊಂಡೋಗಿರ್ತೀವಿ. ಕ್ಲೀನಾಗಿ ನೀರಿರುವಂಥ ಜಾಗಕ್ಕೆ ಹಾಕಿ, ಇಲ್ಲಾಂದರೆ ಈ ಥರ ಮಾಡಿ. ಇಷ್ಟೇ ಸುಲಭವಾಗಿ.